ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರವೇ ಬಿಜೆಪಿಗೆ ಅಸ್ತ್ರ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕಮಲ ಪಡೆಯಿಂದ ಪ್ರತಿಭಟನಾ ಕಹಳೆ. ಕಾಲ್ನಡಿಗೆ ಜಾಥಾ ನಡೆಸಿ ರಾಜ್ಯಪಾಲರಿಗೆ ದೂರು ನೀಡಲು ಸಜ್ಜು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವರ ತಲೆದಂಡ. ಸಿಬಿಐ ಎಂಟ್ರಿ ಬೆನ್ನಲ್ಲೇ ನಾಗೇಂದ್ರಗೆ ರಾಜೀನಾಮೆಗೆ ಸಿಎಂ ಸೂಚನೆ. ಇಂದು ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಸಾಧ್ಯತೆ. ಭೋವಿ ನಿಗಮದಲ್ಲಿ 100 ಕೋಟಿ ಅವ್ಯವಹಾರ ಆಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಗೂಳಿಹಟ್ಟಿ ಶೇಖರ್ ಆರೋಪ. ನಿಮ್ಗೆಲ್ಲ ಎಸ್ಸಿ ಎಸ್ಟಿಗಳು ಮಾತ್ರ ಟಾರ್ಗೆಟ್ ಅಂತಲೂ ಕಿಡಿ. ಎನ್ಡಿಎ ಮೈತ್ರಿಯಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಪ್ಲಾನ್. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಡುವಿನ ಮಾತುಕತೆಗೆ ಕಮಲ ಕಲಿಗಳ ನೇಮಕ. ಪಿಯೂಷ್ ಗೋಯಲ್ ಹಾಗೂ ಅಶ್ವಿನಿ ವೈಷ್ಣವ್ಗೆ ಸಮನ್ವಯದ ಹೊಣೆ. ಲೋಕಸಭಾ ವಿಪಕ್ಷ ನಾಯಕನಾಗಲು ರಾಹುಲ್ ಗಾಂಧಿ ಹಿಂದೇಟು. ಕೆಸಿ ವೇಣುಗೋಪಾಲ್ಗೆ ಸ್ಥಾನ ಒಲಿಯೋ ಸಾಧ್ಯತೆ. ರಾಹುಲ್ ಗಾಂಧಿ ಹಿಂದೆ ಸರಿಯೋದಕ್ಕಿದೆ ಕೆಲವು ಕಾರಣ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರಬಾರದು. ಸರ್ಕಾರ ಮುನ್ನಡೆಸೋಕೆ ಯಾವುದೇ ವಿಘ್ನಗಳು ಎದುರಾಗಬಾರದು. ತನ್ನ ಕೋರ್ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ರೂಪಿಸಲು ಒಪ್ಪೋದು ಬಿಜೆಪಿಗೆ ಅನಿವಾರ್ಯ. ಮೊದಲು ಸರ್ಕಾರ ರಚಿಸೋಣ, ಆಮೇಲೆ ಎಲ್ಲವನ್ನ ನೋಡೋಣ. ಎನ್ಡಿಎ ಸಭೆಯಲ್ಲಿ ನಿತೀಶ್ ನಾಯ್ಡು ಮಾತಿಗೆ ಎಚ್ಡಿಕೆ ಕೂಡ ಸಹಮತ. ಕೃಷಿ ಖಾತೆಯ ಬೇಡಿಕೆ ಇಡಲಿಲ್ಲ ಕುಮಾರಸ್ವಾಮಿ. ಮೋದಿ ಸರ್ಕಾರದಲ್ಲಿ ಎಚ್ಡಿಕೆ ಕೇಂದ್ರ ಕ್ಯಾಬಿನೆಟ್ ಸೇರೋ ಸಾಧ್ಯತೆ. ರಾಜ್ಯದ ಇತರೆ ಒಕ್ಕಲಿಗ ಸಂಸದರಿಗೆ ಸಂಪುಟ ಸ್ಥಾನ ತಪ್ಪೋ ಆತಂಕ. ಶೋಭಾ ಕರಂದ್ಲಾಜೆ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್ಗೆ ಡೌಟ್. ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ ಯಾರಿಗೆ? ರಾಜ್ಯದ 5 ಲಿಂಗಾಯತ ನಾಯಕರ ನಡುವೆ ಪೈಪೋಟಿ. ಶೆಟ್ಟರ್, ಬೊಮ್ಮಾಯಿ, ಸೋಮಣ್ಣ, ಗದ್ದಿಗೌಡರ್, ಬಿವೈ ರಾಘವೇಂದ್ರ ನಡುವೆ ಯಾರಿಗೆ ಚಾನ್ಸ್ ಅನ್ನೋದೇ ಕುತೂಹಲ. ಕೆಲವು ಗ್ಯಾರಂಟಿಗಳನ್ನ ಕೈಬಿಡುವಂತೆ ಕಾಂಗ್ರೆಸ್ಗೆ ಶಾಸಕರ ಒತ್ತಡ. ನಿರೀಕ್ಷಿತ ಫಲಿತಾಂಶ ಬಾರದ ಕಾರಣಕ್ಕೆ ಆಗ್ರಹ. 3 ಯೋಜನೆ ನಿಲ್ಲಿಸಿ ಆ ಹಣ ಅಭಿವೃದ್ಧಿಗೆ ನೀಡಲು ಒತ್ತಾಯ. ಸ್ಟಾರ್ ಚಂದ್ರು ಸೋತರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಪ್ರಚಾರದ ವೇಳೆ ಚಲುವರಾಯಸ್ವಾಮಿ ಆಡಿದ್ದ ಮಾತು ಮತ್ತೆ ವೈರಲ್. ಸೋಲಿನ ಹೊಣೆ ಹೊರ್ತಾರಾ ಕೃಷಿ ಸಚಿವ ಅನ್ನೋ ಚರ್ಚೆ ಜೋರು. ಸಚಿವರ ತಲೆದಂಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ಡಿ. ಗ್ರೇಟರ್ ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತರೂ ಡಿಕೆಶಿ ವಿಚಾರದಲ್ಲಿ ಹೈಕಮಾಂಡ್ ಸೈಲೆಂಟ್. ತಾವು ಸೇಫ್ ಆಗೋ ಲೆಕ್ಕಾಚಾರದಲ್ಲಿ ಮಂತ್ರಿಗಳು. ಪುತ್ರಿ ಗೆಲುವಿನ ಬೆನ್ನಲ್ಲೇ ಕೆಲ ಶಾಸಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿ. ಪ್ರಿಯಾಂಕಾ ಪರ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪ. ಲಕ್ಷ್ಮಣ್ ಸವದಿ, ಮಹೇಂದ್ರ ತಮ್ಮಣ್ಣನವರ್ ವಿರುದ್ಧ ಬೇಸರ. ಕೆಪಿಸಿಸಿಗೆ ದೂರು ನೀಡಲು ಸಿದ್ಧತೆ. ಎನ್ಡಿಎ ಅಧಿಕಾರಕ್ಕೆ ಬರಲಿದೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ. ರಾಜಗುರುಗಳ ಆಶೀರ್ವಾದ ಪಡೆದ ಬಳಿಕ ಯದುವೀರ್ ಒಡೆಯರ್ ವಿಶ್ವಾಸ. ಜಾತಿ ಸಮೀಕರಣದಿಂದ ಎಸ್ಪಿ ಕಾಂಗ್ರೆಸ್ಗೆ ಯುಪಿಯಲ್ಲಿ 43 ಸ್ಥಾನ. ಯಾದವ್, ಮುಸ್ಲಿಂ, ದಲಿತ, ಹಿಂದುಳಿದ ಮತಗಳ ಸೆಳೆಯುವಲ್ಲಿ ಸಕ್ಸಸ್. ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ಅಖಿಲೇಶ್ ಯಾದವ್. ವಿಧಾನ ಪರಿಷತ್ನ 3 ಶಿಕ್ಷಕರ ಹಾಗೂ 3 ಪದವೀಧರ ಕ್ಷೇತ್ರಗಳ ಚುನಾವಣೆ. ಮತ ಎಣಿಕೆ ಕಾರ್ಯ ಚುರುಕು. ಅತ್ತ ಸಂಜೆಯೊಳಗೆ ಹೊರಬೀಳಲಿದೆ ಪರಿಷತ್ ಫಲಿತಾಂಶ. ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಕಸ್ಟಡಿ ಇಂದಿಗೆ ಅಂತ್ಯ. ಕೋರ್ಟ್ಗೆ ಪ್ರಜ್ವಲ್ ಹಾಜರು ಪಡಿಸೋದಕ್ಕೆ ತನಿಖಾಧಿಕಾರಿಗಳು ಸಜ್ಜು. ಮತ್ತಷ್ಟು ದಿನ ಕಸ್ಟಡಿಗೆ ಪಡೆದುಕೊಳ್ಳಲು ಪ್ಲಾನ್. ಬೌಲಿಂಗ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ. ಇಂದು ಕೋರ್ಟ್ಗೆ ವರದಿ ಸಲ್ಲಿಸಲಿರುವ ಎಸ್ಐಟಿ. ರಿಪೋರ್ಟ್ ಪಾಸಿಟಿವ್ ಬಂದ್ರೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಪಕ್ಕಾ.
ಬೆಂಗಳೂರಲ್ಲಿ ಮತ್ತೆ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 24 ಗಂಟೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ. ಮಲೆನಾಡು, ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಗಾಳಿ ಮಳೆ ನಿರೀಕ್ಷೆ. ಉತ್ತರಾಖಂಡ್ ಸಹಸ್ತ್ರತಾಲ್ನಲ್ಲಿ ಟ್ರೆಕ್ಕಿಂಗ್ ದುರಂತ. ಬೆಂಗಳೂರಿನ 5 ಸಾವು, 4 ನಾಪತ್ತೆ. ಕನ್ನಡಿಗರ ರಕ್ಷಿಸಿ ಕರೆತರಲು ಡೆಹ್ರಾಡೂನ್ಗೆ ತೆರಳಿದ ಸಚಿವ ಕೃಷ್ಣ ಬೈರೇಗೌಡ. ಮತ್ತೆ ಶುರುವಾದ ಶೋಧ ಕಾರ್ಯ. ರಾಕಿಂಗ್ ಸ್ಟಾರ್ ಯಶ್ ಮಕ್ಕಳಿಗೆ ಕಲ್ಕಿ ಟೀಮ್ನಿಂದ ಬಂತು ಉಡುಗೊರೆ. ಐರಾ ಮತ್ತು ಯಥರ್ವ ಇಬ್ಬರಿಗೂ ಬುಜ್ಜಿ ಟಾಯ್ ಗಿಫ್ಟ್. ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಸಂತಸ ಹಂಚಿಕೊಂಡ ರಾಧಿಕಾ ಪಂಡಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.